ಇರಲಿ. ಉಪ್ಪಿನಕಾಯಿ ಏನು ನಿಮ್ಮ ತಾಟ್ನೊಳಗೆ ಬಂದಿರ್ತೈತಲ್ಲ, ಗಂಡ್ಮಕ್ಳ ತಾಟ್ನೊಳಗೆ, ಅದ್ರದ್ದು ಹಿಸ್ಟ್ರಿ ಭಾಳ ಮಜಾ ಐತಿ. ಇವ್ರು ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕಬೇಕಾಗಿತ್ತು ಅಂತಂದ್ರೆ ಆ ಉಪ್ಪಿನಕಾಯಿನ ಇಷ್ಟು ಮಂದಿ ಕುಂತು ಹೆಣ್ಮಕ್ಳು ಎಲ್ಲರೂ ಹಾಕೋದಿಲ್ಲ. ಎಲ್ಲರ ಮನೆಯಾಗ ಉಪ್ಪಿನಕಾಯಿ ಹಾಕ್ಬೋದು, ಆದ್ರೆ ಎಲ್ಲರೂ ಉಪ್ಪಿನಕಾಯಿ ಹಾಕೋದಿಲ್ಲ. ಆ ಉಪ್ಪಿನಕಾಯಿಗೆ ಹದ ಹಾಕುವವರು ಊರಾಗ ಭಾಳ ಅಂದ್ರೆ 4 ಮಂದಿ ಇರ್ತಾರೆ. ಆ ಹೆಣ್ಮಕ್ಳು 4 ಮಂದಿ ಇರ್ತಾರೆ, ಅವ್ರು ಉಪ್ಪಿನಕಾಯಿ ಹಾಕೋರು. ಅವ್ರನ್ನ ಕರ್ಕೊಂಡು ಬಂದ ನಮ್ಮ ಮನೆಗೆ ಉಪ್ಪಿನಕಾಯಿ ಹಾಕಿಸ್ಬೇಕು. ಇವು ಯಾವ್ಯಾವರ ಹಾಕಿದ್ರೆ ಉಪ್ಪಿನಕಾಯಿ 6 ತಿಂಗಳಲ್ಲ 3 ದಿವಸನೂ ಬರೋದಿಲ್ಲ, ಆಗಲೇ ಬೂಸ್ಟ್ ಬಂದು ಕೆಟ್ಟ ಹೋಗಿರ್ತಾವ. ಒಬ್ಬೊಬ್ಬ ಹೆಣ್ಮಕ್ಳು ಬರೇ ಆ ಹೆಚ್ಚಿಟ್ಟಿರ್ತಕ್ಕಂಥ ಅರ್ದಿಟ್ಟಿರ್ತಕ್ಕಂಥ ದೀನಸುಗಳನ್ನು ಗಡಿಗ್ಯಾಗ ಹಾಕಿ ಹಿಂಗೆ ಕೈಯಾಡಿಸಿ ಹೋಗಿಬಿಟ್ರೆ ಸಾಕು, 10 ವರ್ಷ ಉಪ್ಪಿನಕಾಯಿ ಕೆಡೋದಿಲ್ಲ. ಒಬ್ಬೊಬ್ಬಕ್ಕೆ ಕೈಯಾಗಿನ ಶಕ್ತಿ ಅಂತದಂದ್ರೆ 10 ವರ್ಷ ಇಟ್ರು ಉಪ್ಪಿನಕಾಯಿ ಕೆಡಲಾರ್ದಂಗೆ ಮಾಡಿ ಹೋಗ್ಕೊಳಕ್ಕೆ, ಬರೀ ಇಟ್ಟು ಕೈಯಾಡಿಸಿ ಹೋಗಿದ್ದಕ್ಕೆ. ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಕೈ ಒಳಗೆ ಎಂಥ ಶಕ್ತಿ ಐತಿ ಅಂತಂದ್ರೆ ಉಪ್ಪಿನಕಾಯಿ ಕೆಡಲಾರ್ದಂಗೆ ಮಾಡುವಂಥ ಶಕ್ತಿ ಐತಿ. ಒಬ್ಬೊಬ್ಬಕಿ ಹೆಣ್ಮಗಳ ಕೈ ಹೆಂಗೈತಿ ಅಂತಂದ್ರೆ ಆಕೆ ಕೈಯಾಡಿಸಿ ಹೋದ್ರೆ ಸಾಕು 3 ದಿವಸ ಬರಲಾರ್ದಂಗೆ ಮಾಡಿ ಹೋಗುವಂಥದ್ದು ಐತಿ. ಯಾಕೆ ಸ್ವಾಮಿಗಳನ್ನು ಕೈ ಮುಟ್ಟಿಸ್ತಾರಪ್ಪ ಅಂತಂದ್ರೆ ಮನಿತನ ಕೆಡಬಾರದು. ಆ ಹೆಣ್ಮಗಳು ಮುಟ್ಟಿದ್ರು ಉಪ್ಪಿನಕಾಯಿ ಕೆಡಂಗಿಲ್ಲ, ಸ್ವಾಮಿಗಳು ಮನೆಗೆ ಏನಾದರೂ ಮುಟ್ಟಿ ಹೋಗ್ಬಿಟ್ರೆ ಅಂದ್ರೆ ಮನಿತನ ಕೆಡಂಗಿಲ್ಲ ಅನ್ನೋದಕ್ಕೆ ಆ ಸ್ವಾಮಿಗಳನ್ನು ಕರೆಸಿ ಮಾಡ್ತಿರ್ತಾರೆ. ಅದಕ್ಕೆ ಹಸ್ತಸ್ಪರ್ಶ ಅಂತಾರೆ. ಕೈಗುಣ ಕೇವಲ ಸ್ವಾಮಿಗಳ ಹತ್ರ ಇಲ್ಲ, ಎಲ್ಲರ ಹತ್ರನೂ ಐತಿ. ಕಾಲುಗುಣ ಕೇವಲ ಸ್ವಾಮಿಗಳ ಹತ್ರ ಇಲ್ಲ, ಎಲ್ಲರ ಹತ್ರನೂ ಅದ. ಒಬ್ಬ ಹೆಣ್ಮಗಳು ಯಾವುದಾದ್ರೂ ಸೊಸೆಯಾಗಿ ಮನೆಗೆ ಬಂದ್ಲು ಅಂತಂದ್ರೆ ಆ ಮನೆ ಏರಾಕ್ ಹತ್ತೀವಿ ಅಂತಂದ್ರೆ ಆಕಿನ ಕಾಲುಗುಣ ಭಾಳ ಚಲೋ ಐತಿ ಅಂತ ನೀವು ಮಾತಾಡ್ತೀರಿ ಇಲ್ಲೋ. ಒಂದು ದೊಡ್ಡ ಮನಿತನ ಇಳಿಯಾಕೆ ಹತ್ತಿ ಅಂತಂದ್ರೆ ಇದು ಬಂದು ಕಾಲು ಹಿಡಿತು ನೋಡ್ರಿ, ಅವತ್ತೇ ಇಳಿಯಾಕೆ ಹತ್ತಿರಿ ಮನಿ ಅಂತ ಅದ್ರ ಮೇಲೆ ಹಾಕ್ತೀರಿ. ಮನಿ ಏರೋದಕ್ಕೂ ಮನಿ ಇಳಿಯೋದಕ್ಕೂ ಕಾಲುಗುಣ ಕಾರಣ. ಮನಿ ಏರೋದಕ್ಕೂ ಮನಿ ಇಳಿಯೋದಕ್ಕೂ ಕಾಲುಗುಣ ಕಾರಣ. 2 ಆಗ್ಯಾವ ಈಗ, ಕಾಲುಗುಣ ಮತ್ತು ಕೈಗುಣ. ಇವು 2 ಹೇಳಿದೆ. ಇನ್ನೊಂದು ಏನಂತಂದ್ರೆ ನಯನ ಸ್ಪರ್ಶ. ಸ್ವಾಮಿಗಳು ಊರಾಗ ಮೆರವಣಿಗೆ ಯಾಕೆ ಆಗಬೇಕು, ದೊಡ್ಡವ್ರದ್ದು ಜಗದ್ಗುರುಗಳದು ಮೆರವಣಿಗೆ ಯಾಕೆ ಆಗಬೇಕು, ಮಹಾತ್ಮರದು ಪೂಜ್ಯರದು ಹಿರಿಯರದು ಯಾಕೆ ಮೆರವಣಿಗೆ ಆಗಬೇಕು, ಅವರ ದೃಷ್ಟಿ ಎಲ್ಲ ಕಡೆಗೆ ಹಿಂಗೆ ಆಗಲಿ, ಮೆರವಣಿಗೆಯಲ್ಲಿ ಕುಂತವ್ರು ಎಲ್ಲ ಕಡೆಗೆ ನೋಡ್ಲಿ, ಕೈ ಮಾಡಲಿ. ಹಿಂಗೆ ಕೈ ಮಾಡ್ತಾರಪ್ಪ ಅಂತಂದ್ರೆ ಏನು, ಅವು ಕೈನ ಬಟ್ಟೆ ಅಂಗಡಿಯಾಗಿನ ಗೊಂಬಿ ಕೈ ಮಾಡಿರಿ ನೀವು? ಅವ್ರು ಕೈ ಮಾಡ್ತಾರಂದ್ರೆ ಅಲ್ಲೊಂದು ಕೆಲಸ ನಡೆದಿರ್ತದೆ. ಅವ್ರು ಹಿಂಗೊಂದಿಷ್ಟು ನೋಡ್ತಾರಪ್ಪ ಎಲ್ಲ ಕಡೆಗೆ ಅಂತಂದ್ರೆ ಅಲ್ಲೊಂದಿಷ್ಟು ಕೆಲಸ ನಡೆದಿರ್ತೈತಿ. ಆ ದೃಷ್ಟಿ ಏನೈತಲ್ಲ, ನಮ್ಮ ಮಠಕ್ಕೆ ಭಾಳ ಜನ ಬಂದು ನಮ್ಮ ಎದುರಿಗೆ ಕುಂತಿರ್ತಾವ, ಯಾಕ ಅಜ್ಜಾರ್ ನಮ್ಮ ಮೇಲೆ ಕಣ್ಣ ತೆಗಿಯವಲ್ರಿ ಅಂತಿರ್ತಾವ. ಅವ್ರು ನೋಡ್ಕೊಂತಾನೆ ಕುಂತಿರ್ತೀವಿ ನಾವು, ಅವ್ರು ನೋಡ್ಕೊಂತಾನೆ ಕುಂತಿರ್ತೀವಿ. ಆದರೂ ನಮ್ಮ ಜನ ಅಂತಾರ, ಅಜ್ಜಾರ್ ಇತ್ತಿತ್ತಲಾಗಿ ನಮ್ಮ ಮೇಲೆ ಕಣ್ಣ ತೆಗಿಯವಲ್ರಿ, ನೀವು ಕಣ್ಣು ಮುಚ್ಕೊಂಡ್ರೇನ್ರಿ ಅಂತ ಕೇಳ್ತಾವ. ಕಣ್ಣು ತೆಗೆದು ಮಾತಾಡಕ್ಕೆ ಹತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡ್ರಿ, ಕಣ್ಣ ತೆಗಿಯವಲ್ರಿ ಮಣಿತನದ ಮೇಲೆ. ಅದರ ಅರ್ಥ ಏನು ಅಂತಂದ್ರೆ ಹಿಂಗೆ ನೋಡುವ ಕಣ್ಣು ಬ್ಯಾರೆ, ಅವ್ರು ಹೇಳಕತ್ತಾರಲ್ಲ ಹಂಗೆ ನೋಡುವ ಕಣ್ಣು ಬ್ಯಾರೆ. ಆ ಕಣ್ಣು ಕೂಡ 100 ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಆ ಕಣ್ಣು ಒಂದು ಸಾರಿ ಹಿಂಗೆ ಕರುಣಾ ದೃಷ್ಟಿಯಿಂದ ಹೋಗಿ ಬಂತು ಅಂತಂದ್ರೆ ಆ ಮನಿತನದ ಪಾಪ ದೂರ ಆಗುತ್ತೆ, ಆ ವ್ಯಕ್ತಿಯ ಶಾಪ ದೂರ ಆಗುತ್ತೆ ಅಂತಕ್ಕಂಥ ಭಾವದಿಂದ. ಅದರ ನಂತರದಲ್ಲಿ ಮಾತು, ವಾಕ್ ಪರುಷ. ದೃಷ್ಟಿ ಆದಮೇಲೆ ವಾಕ್ ಪರುಷ. ಅಲ್ಲಿ ಒಬ್ಬ ಬರಾಕತ್ತೇನಂತಂದು ಕೂಡಲೇ ನಾನು ಮಾತಾಡೋದಿಲ್ಲ, ಮೊದಲಿಗೆ ಅವ್ನು ನಾನು ನೋಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅವ ಯಾವಾಗ ಹತ್ತಿರ ಬಂದ ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಆ ಮನುಷ್ಯ ನನ್ನ ಹತ್ತಿರ ಬಂದಾಗ 2 ಮಾತು ಮಾತಾಡಿದರೆ ಸಾಕು, ಅವನಿಗೆ ಆನಂದ ಆಗಿ ಹೋಗಿಬಿಡ್ತದೆ. ನಾನವ ಬಂದಂಥ ಸಂದರ್ಭದಲ್ಲಿ 4 ಮಾತುಗಳನ್ನು 1 ಮಾತನ್ನು ಆಡಲೇ ಇಲ್ಲ ಅಂತಂದ್ರೆ ಅವನಿಗೆ ನಿತ್ಯವೂ ಕೊರೆಯಾಕೆ ಚಲೋ ಮಾಡ್ತೈತಿ. ಮಠಕ್ಕೆ ಹೋಗಿ ಎದುರಿಗೆ ನಿಂತರೂ ಸ್ವಾಮಿಗಳು ನಾನು ಕೂಡ 1 ಮಾತು ಮಾತಾಡಲಿಲ್ಲ, ಯಾಕೋ ಏನು ಅಂದರೆ ಮಾತಿನ ಅವಶ್ಯಕತೆಯೂ ಕೂಡ ಬಹಳ ಮಹತ್ವದ್ದೈತಿ ಅಂತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಅದರ ನಂತರದಲ್ಲಿ ಭಾವಪುರುಷ. ಎಷ್ಟನೇದಿದು? 5ನೇದ್ದು. ಪಾದ, ಹಸ್ತ, ದೃಷ್ಟಿ, ವಾಕ್ ಅಂದ್ರೆ ಮಾತು. 5ನೇದು ಯಾವುದು ಅಂತಂದ್ರೆ ಭಾವಪುರುಷ. ನೀವು ಸ್ವಾಮಿಗಳಿಗೆ ಬಹಳ ಬೇಕಾದ್ರಿ ಅಂತ ಇಟ್ಕೊಳ್ರಿ. ಸ್ವಾಮಿಗಳಿಗೆ ಬಹಳ ಬೇಕಾದ್ರಿ, ನೀವು ಮಠಕ್ಕೆ ಬರೋದು ಬೇಡ, ಏನೂ ಮಾಡೋದು ಬೇಡ. ಇಲ್ಲಿ ಕೂತ್ಕೊಂಡು ನನಗೆ ಭಾಳ ಬೇಕಾದ ಮನುಷ್ಯ, ನಂಗೆ ಭಾಳ ಬೇಕಾದ ಹೆಣ್ಮಗಳು ಹೆಂಗದಳೋ ಏನೋ, ಆಕಿನ ಆರಾಮಿಡಪ್ಪ ಪರಮಾತ್ಮ ಅಂತ ಇವ್ರು ಮಠದಾಗ ಕೂತ್ಕೊಂಡು ನೆನೆಸಿಕೊಂಡ್ರೆ ಸಾಕು, ಆ ಭಾವ ನಿಮಗೆ ಸ್ಪರ್ಶವಾಗಿ ಒಳ್ಳೆ ಕೆಲಸ ಮಾಡೇ ತೀರ್ತದೆ ಅಂತಕ್ಕಂಥದ್ದು. ನಿಮಗೆ ಸ್ವಾಮಿಗಳು ಪರಿಚಯ ಆಗೋದಕ್ಕೂ ಸ್ವಾಮಿಗಳಿಗೆ ನೀವು ಪರಿಚಯ ಆಗೋದಕ್ಕೂ ಭಾಳ ವ್ಯತ್ಯಾಸ ಐತಿ. ನಾವು ಸ್ವಾಮಿಗಳಿಗೆ ಎಷ್ಟರ ಮೆಟ್ಟಿಗೆ ನಡ್ಕೋಬೇಕಪ್ಪ ಅಂದ್ರೆ, ನಾನು ಎದುರಿಗೆ ಹೋಗಿ ನಿಂತು ಕೂಡಲೇ
ಬಾರೋ ಕಲ್ಲಪ್ಪ, ಬಾರೋ ಮಲ್ಲಪ್ಪ, ಬಾರೋ ಹನುಮಪ್ಪ ಅನ್ನುವಷ್ಟರ ಮೆಟ್ಟಿಗೆ ನಮಗೊಂದಿಷ್ಟು ಪರಿಚಯ ಆತು ಅಂತಂದ್ರೆ, ಯಾವುದಾದ್ರೂ ಒಬ್ಬ ಸ್ವಾಮಿ ನಿನ್ನ ಹೆಸರುಗೊಂಡ ಕರೆದಾನಪ್ಪ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಯಿತು ಅಂತಕ್ಕಂಥದ್ದು. ಆ ಸ್ವಾಮಿ ಯಾವ ಜಾತಿಯಾಗರ ಯಾಕೆ ಹುಟ್ಟಿರುವಲ್ನಾಗ, ಯಾವ ವಯಸ್ಸಿನವನಾರ ಯಾಕೆ ಇರುವಲ್ನಾಗ, ನಮಗೆ ಅದರ ಪ್ರಶ್ನೆ ಭಾಳ ಮಹತ್ವದ್ದಲ್ಲ. ಇತ್ತಿತ್ಲಾಗಂತೂ ಅದು ಭಾಳ ಗದ್ದಲಕ್ಕೀಡಾಗೈತಿ. ಹಾಗಾಗಿ ನಿಮ್ಮನ್ನು ಕೈ ಹಿಡಿದು ಮಾತಾಡಿಸುವಂತಹ, ಬಂದು ಕೂಡಲೇ ಬಾರಪ್ಪ ಆರಾಮದೇನ ಅನ್ನುವಂಥ ಸ್ವಾಮಿಗಳು ಬೇಕು. ಆ ಸ್ವಾಮಿಗಳು ಏನಾದರೂ ಒಬ್ಬರು ಸಿಗ್ತಾರಪ್ಪ ಈ ಭಾಗದಾಗ ಅಂದ್ರೆ ನಿಮ್ಮ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಮಾತ್ರ ಸಿಗ್ತಾರೆ. ನಾ ಈಗ ನೋಡಾಕತ್ತಿದ್ದೆ ಬಂದವ್ರನ್ನೆಲ್ಲ ಹೆಸರುಗೊಂಡು ಮಾತಾಡಿಸ್ತಾರೆ, ಬಂದವ್ರನ್ನೆಲ್ಲ ಪ್ರೇಮದಿಂದ ಮಾತಾಡಿಸ್ತಾರೆ. ಹೌದಲ್ಲ? ಎಷ್ಟು ಮಂದಿ ಅವ್ರಿಗೆ ಶಾಲ್ ಹಾಕಾಕತ್ತಿದ್ರಿ. ಒಬ್ಬೊಬ್ಬರಂತೂ ಹಂಗೆ ಪೆಂಡಿ ಕೊಡೋರು, ನೋಟಿನ ಪೆಂಡಿ ಕೊಡೋರು. ಅವ್ರಿಗೆ ಸುಮ್ಮನೆ ಕೊಡ್ತಾರೇನು? ಮಗ ಹೋಗಿ ಅಡ್ಡಾಡಿ ಬರ್ತೀನಿ ಒಂದು 500 ರೂಪಾಯಿ ಕೊಡೋ ಅಂದ್ರೆ ಕೊಡ್ಲಾರ್ದ ಮಂದಿ ಇದಾರೆ. ಯಾಕೆ ಪೆಂಡಿ ಕೊಟ್ಟಾರಂತಂದ್ರೆ ನಮ್ಮ ತೆಲದಿಂಬಿಗೆ ಅವ್ರ ಆಶೀರ್ವಾದ ಅನ್ನೋ ಪೆಂಡಿ ಕಾಯಂ ಇರ್ತೈತಿ ಅನ್ನೋದಕ್ಕೆ ಕೊಡ್ತಾರ, ಹೊರತಾಗಿ ಸುಮ್ಮನೆ ಇರೋದಿಲ್ಲ. ಹಿರಿಯರು ಇವರು 77 ವರ್ಷದ ಅಜ್ಜವರು, ದೊಡ್ಡ ತಪಸ್ವಿಗಳು, ಅವರು ಕೂಡ ಪೂಜ್ಯರು, ಅನುಭಾವಿಗಳು. ಒಂದು ಚಲೋ ಮಾತು ಹೇಳಿದರು, ನಂಗೆ ಭಾಳ ಆನಂದ ಅನಿಸ್ತು. ಯಾಕೆ ಅವ್ರು ಹೇಳ್ತಾರ, ಪ್ರಭುಕುಮಾರ ಪಟ್ಟಾಧ್ಯಕ್ಷರಂದ್ರೆ ನಡೆದಾಡು ದೇವರು, ಈ ಭಾಗದೊಳಗೆ ನಡೆದಾಡು ದೇವರು ಅನ್ನುವಂಥ ಮಾತನ್ನು 77 ವರ್ಷದ ಒಬ್ಬ ಪೂಜ್ಯರು ಹೇಳಬೇಕಾದ್ರೆ ಅವ್ರು ಹೇಳ್ಬೋದಾಗಿತ್ತು, ನಾನು ನಡೆದಾಡು ದೇವ್ರು ಅದೀನಿ, ಯಾಕಂದ್ರೆ ನಂಗೆ 77 ಆಗ್ಯಾವ, ನಿಮ್ಮ ಸ್ವಾಮಿಗಳು ಬರೀ ಅಡ್ಡಾಡು ದೇವರು ಅನ್ಬೋದಾಗಿತ್ತು. ಬಹಳ ಅವ್ರ ಅಂತಃಕರಣ ಬಹಳ ದೊಡ್ಡದು, ಅವ್ರ ಮನಸ್ಸು ಬಹಳ ವಿಶಾಲ ಐತಿ ನಿಡಗುಂದಿ ಅಜ್ಜವ್ರದ್ದು. ಆ ಮಾತು ಅವ್ರ ಬಾಯಾಗ ಬಂದಿದ್ದು ನನಗಂತೂ ಭಾಳ ಹಂಡೆ ಹಾಲು ಕುಡ್ದಂಗಾಯ್ತು. ನಿಮ್ಮ ಸ್ವಾಮಿಗಳು ಎಲ್ಲರಿಗೂ ಇವ್ರ ಮಾತಿಗೊಮ್ಮೆ ಎಲ್ಲರಿಗೆ ಸನ್ಮಾನ ಮಾಡ್ತಾರ್ರಿ, ಎಲ್ಲರಿಗೆ ಸನ್ಮಾನ ಮಾಡ್ತಾರ್ರಿ ಅಂತ ಅವ್ರು ಅನ್ನಕತ್ತಿದ್ರು. ಈಗೂ ಸನ್ಮಾನದ ಲಿಸ್ಟ್ ಇತ್ತು. ನನಗೆ ಹೊಟ್ಟೆ ಹಸ್ತಿದ್ದಕ್ಕೆ ನನಗೆ ಕೊಟ್ಟು ಬಿಡ್ರಿಪ್ಪ, ಮಾತಾಡಿ ಹೋಗ್ತೀನಿ ಅಂತಂದೆ. ಉಣ್ಣೋದು 2 ಹೊತ್ತು, ಬೆಳಗ್ಗೆ ಉಂಡು ಬಂದಿನಿ ಮಲ್ಗಾಣದೊಳಗೆ, ಇಲ್ಲೊಂದು ತಟಕ್ಕೆ ಉಂಡು ಊರಿಗೆ ಹೋಗ್ತೀನಿ, ನಿಮ್ಮದು ಇದು ಸನ್ಮಾನ ದೌಡು ಮುಗಿಯೋದಿಲ್ಲ, ಅದಕ್ಕೆ ನನಗೆ ಕೊಡ್ರಿ ಅಂದೆ. ಎಷ್ಟು ಮಂದಿಗೆ ಸನ್ಮಾನ ಮಾಡಾಕತ್ಯಾರ, ಎಲ್ಲರಿಗೆ ಸನ್ಮಾನ ಮಾಡ್ತಾರ ಅಂತ ಅವ್ರು ಅಂದಾಗ ಭಾಳ ಮಂದಿ ಬರೀ ಅವಮಾನ ಮಾಡಾಕತ್ಯಾರ್ರಿ, ಹಾಗಾಗಿ ಅವ್ರೊಬ್ಬರ ಸನ್ಮಾನ ಮಾಡಲಿ ಬಿಡ್ರಿ ಅಂತ ನಾವು ಅಂದ್ವಿ. ಬರೀ ಅವಮಾನ ಮಾಡೋರ್ದಾರ. ಸ್ವಾಮಿಗಳು ಎಲ್ಲರೂ ಸನ್ಮಾನ ಮಾಡೋದಿಲ್ಲ, ನಿಮ್ಮ ತಲೆಯಾಗಿರಲಿ. ಸ್ವಾಮಿಗಳು ಎಲ್ಲರೂ ಸನ್ಮಾನ ಮಾಡೋದಿಲ್ಲ, ಸ್ವಾಮಿಗಳ ಹತ್ತಿರ ದೂಡವರ ಇರ್ತಾರೆ. ನಿಮ್ಮ ನಂಗೆ ನಡಿ 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 ಅಂತೇಳಿ ಅವಮಾನದಲ್ಲದು. ಕೆಲವು ಅದಾವ, ಅಲ್ಲಿ ಹೋದ್ರೆ ಸಾಕು ನಿಮ್ಮನ್ನು ಸ್ವಾಮಿಗಳನ್ನು ಮುಟ್ಟಿಸ್ಕೊಡೋದಿಲ್ಲ, ಸ್ವಾಮಿಗಳು ನೋಡಿಸ್ಕೊಡೋದಿಲ್ಲ, ಹಂಗೆ ದೂಡವ್ರು ಇದ್ದೇ ಇರ್ತಾರೆ. ಅದು ಅವಮಾನ. ದೂಡು ಜಾಗಕ್ಕೆ ಹೋದ್ರೆ ಅವಮಾನ, ಮಸೂತಿ ಮಠಕ್ಕೆ ಬಂದ್ರೆ ಸನ್ಮಾನ. ಎಷ್ಟು ಮಜಾ ಐತೆ ನೋಡ್ರಿ. ಇಷ್ಟ ವ್ಯತ್ಯಾಸ. ನಿಮ್ಮ ಸನ್ಮಾನ ಎಲ್ಲಿ ಆಗತ್ತೆ ಅಲ್ಲಿ ಬರುವಂತಹ ಪ್ರಯತ್ನವನ್ನು ನೀವೆಲ್ಲರೂ ಮಾಡ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಮಠಕ್ಕೆ ಹೋದಾಗ ಒಳಗೆ ಹೋದ ಕೂಡಲೇ ನಮಗೆ ನೀರು ಹಾಕಿ ಪಾದಪೂಜೆ ಮಾಡಿಸಿ ಒಳಗೆ ಕರ್ಕೊಂಡು ಹೋಗಿ ಮತ್ತೆ ಒಳಗೆ ಪಾದಪೂಜೆ ಮಾಡಿಸಿ ಎಲ್ಲ ಕಡೆಗೆ ಅಡ್ಡಾಡಿಸಿದ್ರು. ಮನಸ್ಸಿಗೆ ಭಾಳ ಆನಂದ ಅನಿಸ್ತು, ಹಿತ ಅನ್ನಿಸ್ತು, ಖುಷಿ ಅನ್ನಿಸ್ತು. ಹಾನಗಲ್ ಕುಮಾರಸ್ವಾಮಿಗಳು ಮಾತು ನೆನಪಿಗೆ ಬಂತು. ಮಠದಿಂದ ಘಟ ಅಲ್ಲ, ಘಟದಿಂದ ಮಠ. ಕೆಲವು ಜನ ಸ್ವಾಮಿಗಳು ಮಠದ ಆಸ್ತಿ ಮಾರಕ್ಕೆ ಹುಟ್ಟ್ಯಾರ, ಇದ್ದ ಮಠ ಕೆಡವಕ್ಕೆ ಹುಟ್ಟ್ಯಾರ. ಆದ್ರೆ ನಿಮ್ಮ ಸ್ವಾಮಿಗಳು ಮಾತ್ರ ಹಾಳಾಗಿರ್ತಕ್ಕಂಥ ಮಠ ಉದ್ಧಾರ ಆಗಲಿಕ್ಕೆ ಕಾರಣರಾದ್ರಲ್ಲ, ಅದು ಭಾಳ ಮಹತ್ವ. ಇರ್ಲಿ ಬಿಡು, ಹೆಂಗಾರ ಯಾಕಿರ್ಲಿ ಅಂತೇಳಿ ಅವ್ರು ಇದ್ರು. ಆದ್ರೆ ಆ ಮಠ ಹೊಸದಾಗಬೇಕಂದವ್ರು ಇಲ್ಲಿ ಕುಂತಾರ ನೋಡ್ರಿ. ಇವರು ನಿಮ್ಮನ್ನು ಹಠಕ್ಕೆ ಕೆಡವಿದ್ರು. ಹೌದಲ್ಲ? ಅವರ ಒಂದು ಮಾತನ್ನು ನೀವು ತಲೆ ಮೇಲೆ ಹೊತ್ಕೊಂಡ್ರಿ ಜನ ಅಂತೇಳಿ ತಿಳ್ಕೊಂಡು ಮಠ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯ್ತು. ಬಹಳ ಖುಷಿ ಏನಂದ್ರೆ, ಪ್ರಭುಸ್ವಾಮಿಗಳು ಹೇಳ್ತಾ ಇದ್ರು, ಈ ಊರಾಗಿನ ಜನ ಬಹಳ ಚಲೋ ಅದಾರ ಅನ್ನೋದಕ್ಕೆ ಈ ಮಠ ಸಾಕ್ಷಿರಿ ಅಜ್ಜರ, ಅವರು ಈ ಮಠ ಕಟ್ಟ್ಯಾರ, ಭಕ್ತರು ಕಟ್ಟ್ಯಾರ ಅಂತ. ಇಷ್ಟೇ ವ್ಯತ್ಯಾಸ ರೀ. ನಿಮ್ಗೆ ಗೊತ್ತಿರಲಿ, ಜನರಿಗೂ ಸ್ವಾಮಿಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಸ್ವಾಮಿಗಳು ಜನರ ಮನಸ್ಸನ್ನು ಕಟ್ಟಬೇಕು, ಜನ ಎಲ್ಲ ಸೇರಿಕೊಂಡು ಸ್ವಾಮಿಗಳು ಮಠವನ್ನು ಕಟ್ಟಬೇಕು. ಇಷ್ಟೇ ಅದು. ನಿಮ್ಮ ಕೆಲಸ ಏನಪ್ಪ ಅಂದ್ರೆ, ನಮ್ಮ ಕೆಲಸ ನಿಮ್ಮ ಮನಸ್ಸನ್ನು ಕಟ್ಟಿ ಹಾಕೋದು, ನಿಮ್ಮ ಕೆಲಸ ಸ್ವಾಮಿಗಳು ಮಠವನ್ನು ಕಟ್ಟೋದು. ಅವ್ರ ಕೆಲಸ ಅವ್ರು ಮಾಡ್ಯಾರ, ನಿಮ್ಮ ಕೆಲಸ ನೀವು ಮಾಡಿರಿ. ನಿಮ್ಮಿಬ್ಬರ ಕೆಲಸಕ್ಕೆ ನಾವು ಚಪ್ಪಾಳಿ ತಟ್ಟಾಕ ಬಂದೀವಿ ಅಷ್ಟೇ. ಈ ವೇದಿಕೆ ಮೇಲೆ ಕುಂತವ್ರು ನಾವು ಚಪ್ಪಾಳಿ ತಟ್ಟಾಕ ಬಂದೀವಿ. ನಿಮ್ಮ ಕೆಲಸಕ್ಕೆ ನಾವು ಶಭಾಷಿಗರಿ ಕೊಡ್ಲಿಕ್ಕೆ ಬಂದೀವಿ. ಸ್ವಾಮಿಗಳು ಚಲೋ, ಜನನೂ ಚಲೋ ಅಂತ ಹೇಳಕ್ಕೆ ಬಂದಿದ್ದೀವಿ. ಹಾನಗಲ್ ಕುಮಾರಸ್ವಾಮಿಗಳ ವಾಕ್ಯ ಮಸೂತಿ ಒಳಗೆ ಜೀವಂತ ಆಯಿತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮಕ್ಕಳಿಗೊಂದು ಸ್ವಲ್ಪ ಚಂದ ಬೆಳೆಸ್ರಿ. ಮಕ್ಕಳನ್ನ ಎಲ್ಲಿ ಬೇಕಲ್ಲಿ ಒಯ್ದು ಇಡಬೇಡ್ರಿ, ನಿಮ್ಮ ಹತ್ರ ಇಟ್ಕೊಳ್ರಿ. ಮಕ್ಕಳನ್ನು ಎಷ್ಟು ಬೆಳೆಸಬೇಕಪ್ಪ ಅಂತಂದ್ರೆ,
ನಿಮಗೆ ಆರಾಮಿಲ್ಲ ಅಂತೇಳಿ ದವಾಖಾನೆಗೆ ಬಿದ್ದಾಗ ಓಡಿ ಬಂದು ನಿಮ್ಮನ್ನು ನೋಡ್ಕೊಳ್ಳುವಷ್ಟ ಬೆಳೆಸ್ಬೇಕ ಹೊರತಾಗಿ ನಿಮ್ಮ ಹೆಣನ 4 ದಿವಸ ಹಿಡಿಯುವಷ್ಟರ ಮೆಟ್ಟಿಗೆ ಬೆಳೆಸ್ಬೇಡ್ರಿ. ಗೊತ್ತಾತನ್ನ ನಿಮ್ಗೆ ಹೇಳೋದು? ಮಗ ಅಮೇರಿಕದಾಗದನ್ರಿ, ಅವನಿಗಿನ್ನೂ ಫ್ಲೈಟ್ ಟಿಕೆಟ್ ಸಿಕ್ಕಿಲ್ರಿ, ಡಬ್ಬ್ಯಾಗಿಟ್ಟಾರ್ರಿ, ಕೊಳೆಯಾಕೆ ಹತ್ತೈತ್ರಿ ಅನ್ನೋಂಗೆ ಮಾಡ್ಕೋಬೇಡ್ರಿ. ಅಂದ್ರೆ ಮಕ್ಕಳನ್ನು ಎಷ್ಟು ಬೆಳೆಸ್ಬೇಕಪ್ಪ ಅಂದ್ರೆ ಈ ಪರಿಸ್ಥಿತಿಗೆ ಬೆಳೆಸ್ರಿ. ಒಂದು ಮರ ಎಷ್ಟು ಎತ್ತರ ಬೆಳಿಬೇಕಪ್ಪ ಅಂದ್ರೆ ನಿಮಗೆ ಹೆಂಗಾರ ಮಾಡಿ ಅದರಾಗಿನ ಫಲ ಕೈಗೆ ಸಿಗುವಷ್ಟರ ಮೆಟ್ಟಿಗೆ ಮರ ಬೆಳೆದ್ರೆ ಆ ಮರ ಹಚ್ಚಿದ್ದು ಸಾರ್ಥಕ. ಹಂಗೆ ಮಕ್ಕಳು ಕೂಡ ನಿಮ್ಗೆ ಅನಾನುಕೂಲ ಆದಾಗ ನಿಮ್ಗೆ ಓಡಿ ಬಂದು ನಿಮ್ಮ ಕೈಗೆ ನಿಲುಕುವಷ್ಟರ ಮೆಟ್ಟಿಗೆ, ನಿಮ್ಮ ಕಣ್ಣಿಗೆ ನಿಲ್ಲುವಷ್ಟರ ಮೆಟ್ಟಿಗೆ ಮಕ್ಕಳನ್ನು ಬೆಳೆಸ್ರಿ. ಮೊನ್ನೆ ಒಂದು ಘಟನೆ, ಜೈಲಿಗೆ ಹೋಗಿ ಜೈಲಿಗೆ ತಪ್ಪು ಮಾಡಿದವ್ರು ಹೋಗ್ತಾರಂತ ಏನಲ್ಲ. ಈ ಸ್ವಾಮಿಗಳು ಮನಸ್ಸಿನ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಮನಃಪರಿವರ್ತನೆಗಾಗಿ, ಹೌದಲ್ಲ? ಸ್ವಾಮಿಗಳು ಆ ಜೈಲಿಗೆ ಭೇಟಿಯನ್ನು ಮಾಡಿ ಕೈದಿಗಳಿಗೆ ಮಾರ್ಗದರ್ಶನ ಮಾಡಿದ್ರು, ಇಂಥವೆಲ್ಲ ಕೇಳ್ತಿರಿಲ್ಲ? ಹಂಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡುವಾಗ 30 ವರ್ಷದ ಹುಡುಗೊಬ್ಬ ಬಂದು, ಇದನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. 30 ವರ್ಷದ ಹುಡುಗ ಓಡಿ ಬಂದು ನಮಸ್ಕಾರ ಮಾಡಿದ. ಏನಪ್ಪಾ ನಿನ್ನ ಹೆಸರು? ಇಂಥದ್ದು. ಊರು ಯಾವುದು? ಇಂಥದ್ದು. ವಯಸ್ಸು ಎಷ್ಟು ನಿನಗೆ? 33 ಅವರು. ಈ ಜೈಲ್ನಾಗ ಇರಾಕತ್ತಿ ಎಷ್ಟು ವರ್ಷ ಆತು? 15 ವರ್ಷ ಆತ್ರಿ. ಎಷ್ಟು ವರ್ಷ? 30 ವರ್ಷದ ಹುಡುಗ ಜೈಲ್ನಾಗ ಇರಾಕತ್ತಿ 15 ವರ್ಷ ಆತು. 15 ವರ್ಷದಿಂದ ಹೊರಗೆ ಹೋಗೇ ಇಲ್ಲೇನು? ಹೋಗೇ ಇಲ್ರಿ. ನಿಮ್ಮ ಅಪ್ಪನ ಜೀವ ನೆನೆಸಿಲ್ಲೇನು? ನೆನೆಸಿಲ್ಲ. ನಿಮ್ಮ ಅವ್ವನ ಜೀವ ನೆನೆಸಿಲ್ಲೇನು? ನೆನೆಸಿಲ್ಲ. ನಿಮ್ಮ ಅಂತಮ್ಗಳು ಅಕ್ಕಂಗಿಯರ ಜೀವ ನೆನೆಸಿಲ್ಲೇನು? ನೆನೆಸಿಲ್ಲ. ಯಾರ ಜೀವನೂ ನೆನೆಸಿಲ್ಲ. ಅವ್ರನ್ನ ನೋಡ್ಬೇಕನಿಸಿಲ್ಲ ಅಂದವ. ಅವ್ರ ಜೀವನೂ ನೆನೆಸಿಲ್ಲ, ಅವ್ರನ್ನ ನೋಡ್ಬೇಕನಿಸಿಲ್ಲ. ಯಾಕೋ ಅಂತ ಕೇಳಿದ್ರೆ ಅವ್ರು ಓಸರು ಇಲ್ಲೇ ಅದಾರ ರೀ, ಜೈಲ್ನಾಗ ನಾನು ಕೂಡ ಅದಾರ, ಹಾಗಾಗಿ ಅವ್ರನ್ನ ನೋಡ್ಬೇಕು ಅನಿಸಿಲ್ಲ, ಜೀವನೂ ನೆನೆಸಿಲ್ಲ. ಅವ್ರು ನಾವು ಕೂಡೇ ಇದೀವಿ, ಹಂಗಾಗಿ ನೆನೆಸಿಲ್ಲ. ಅಂದ್ರೆ ತಂದೆ ತಾಯಿಗಳು ಮಾಡಿದ ತಪ್ಪಿಗೆ ಮಕ್ಕಳು ಜೈಲಿಗೆ ಹೋಗುವಂತ ಕೆಲಸ ಮಾಡಿದ್ರು. ಅವ್ರಂತ ಕೆಲಸ ಮಾಡಿದ್ದಕ್ಕೆ ಇವರು ಕೂಡ ಅವ್ರು ಕೂಡ ಹೋಗಿ ಜೈಲಿನಾಗ ಕುಂದಿರ್ಬೇಕಾಗಿರುವಂತ ಕೆಟ್ಟ ಪ್ರಸಂಗಗಳು ಈ ಭೂಮಿ ಮೇಲೆ ನಡೆಯಕತ್ಯಾವ ಅಂತಕ್ಕಂಥದ್ದನ್ನು ನೀವೆಲ್ಲ ಗಮನದಾಗ ಇಟ್ಟುಕೊಂಡು ಮಕ್ಕಳಿಗೆ ಒಂದಿಷ್ಟು ಒಳ್ಳೆಯದನ್ನು ಕಲಿಸ್ರಿ. ಮಕ್ಕಳನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಬೆಳೆಸ್ರಿ ಅಂತಕ್ಕಂಥ ಮಾತಿನೊಂದಿಗೆ ಒಟ್ಟಾರೆ ನಿಮ್ಮ ಸ್ವಾಮಿಗಳ ಜೊತೆಗೆ ನಾವು ಅವ್ರನ್ನ ಬಾಲ್ಯದಲ್ಲೇ ನೋಡೀವಿ. ನಮಗಿಂತ ಹಿರಿಯರು ಅವರು, ನಮಗಿಂತ ಒಂದು 7-8 ವರ್ಷಕ್ಕೆ ಹಿರಿಯರು. 7-8 ವರ್ಷಕ್ಕೆ ಹಿರಿಯರು ಶಿವಯೋಗ ಮಂದಿರದಲ್ಲಿದ್ದಾಗ ಅತ್ಯಂತ ನಿರುಪದ್ರವಿ ಅಂತಂದ್ರೆ ಇವರೊಬ್ಬರೇ. ಇನ್ಯಾರಿಗೂ ಕೂಡ ಹಿಂಸೆಯನ್ನು ಮಾಡಲಾರ್ದಂಗ ಎಲ್ಲರೂ ಕೂಡ ನಕ್ಕೋಂತ ಪ್ರೇಮದಿಂದ ಇರುವಂಥವ್ರು 62 ಮಂದಿ ಇದ್ದೀವಿ ನಾವು. ಆ 62 ಮಂದಿ ಒಳಗೆ ಚಲೋ ಸ್ವಾಮಿಗಳು ಅಂತಂದ್ರೆ ನಿಮ್ಮ ಸ್ವಾಮಿಗಳು ಅನ್ನೋದನ್ನು ನೀವು ನೆನಪಿನಾಗ ಇಟ್ಕೋಬೇಕು. ಅವರು ಸದಾಕಾಲ ಪುಸ್ತಕವನ್ನು ಹಿಡ್ಕೊಂಡು ಓದ್ಕೊಂತ ಕುಂದಿರ್ತಿದ್ರು. ಸದಾಕಾಲ ನದಿಗೆ ಹೋಗಿ 3 ಹೊತ್ತು ಸ್ನಾನ ಮಾಡಿ ಜಪತಪಗಳನ್ನು ಮಾಡ್ಕೊಂತ ಕುಂದಿರ್ತಿದ್ರು. ಧ್ಯಾನಕ್ಕೆ ಕುಂದಿರ್ತಿದ್ರು, ಮೌನಕ್ಕೆ ಕುಂದಿರ್ತಿದ್ರು, ಅಧ್ಯಯನಕ್ಕೆ ಕುಂದಿರ್ತಿದ್ರು. ಅಲ್ಲಿ ಪಾಠ ಹೇಳೋರೆಲ್ಲ ನಮಗೆ ಬೇಯ್ತಿದ್ರು. ಏಯ್ ನೋಡ ಪ್ರಭುದೇವ್ರು ನೋಡಿ, ಪ್ರಭುದೇವ್ರ ಹಂಗಿರು ಅಂತೇಳಿ ಅಂತಿದ್ರು. ಬಹುಶಃ 62 ಮಂದಿಗೆ ರೋಲ್ ಮಾಡಲ್ ಯಾರಾಗಿದ್ರಂದ್ರೆ ನಿಮ್ಮ ಸ್ವಾಮಿಗಳಾಗಿದ್ರು ಅನ್ನೋದು ನಿಮ್ಗೆ ನೆನಪಿನಾಗಿರ್ಲಿ. ಹಂಗೆ ರೋಲ್ ಮಾಡಲ್ ಅವರು ಭಾಳ ಸ್ಪೆಷಲ್ ಪರ್ಸ್ನಾಲಿಟಿ, ಭಾಳ ಗ್ರೇಟ್ ಪರ್ಸ್ನಾಲಿಟಿ ನಿಮ್ಮ ಸ್ವಾಮಿಗಳದಾಗಿತ್ತು. ಅಂತಹ ಸ್ವಾಮಿಗಳು ನಿಮ್ಮ ಸ್ವಾಮಿಗಳು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಇದ್ದೂರನ್ನ ಇವರ ಬಿಡು ಅನ್ನುವಂಗೆ ಆಗಿರ್ತೈತಿ. ಹಂಗಾಗಬಾರ್ದು. ಯಾರೂ ಕೂಡ ಮಠದ ಜೊತೆಗೆ ಸೆಟಗೋಬೇಡ್ರಿ, ಯಾರೂ ಕೂಡ ಸ್ವಾಮಿಗಳ ಜೊತೆಗೆ ಸೆಟಗೋಬೇಡ್ರಿ. ಭಾಳ ದಿವಸ ಬದುಕಾಕ ಬಂದಿಲ್ಲ, ಬೇಕಾಗಿತ್ತು ಹೋಗ್ರಿ, ಬ್ಯಾಡಾಗಿತ್ತು ನಿಮ್ಮ ಮನಾಗಿರ್ರಿ. ಸೆಟ್ಕೊಂಡು ನಿಮ್ಮ ಮನಾಗಿರ್ಬೇಡ್ರಿ. ನಮ್ಮ ಊರಾಗ ಒಬ್ಬ ಕಾರಡಿಗೆ ಇರ್ಪಣ್ಣ ಅಂತಿದ್ದ. ಅವ ನನಗೆ ಭಾಳ ಬೇಕಾದವಾಗಿದ್ದ. ನಾನು ಹೊಸದಾಗಿ ಪಟ್ಟಕ್ಕಾದ ಕೂಡಲೇ ಭಾಳ ಸೆಟ್ಕೊಳಕತ್ತಿದ್ದು. ನಾನು ಕೂಡ ಏನೋ ಇರ್ಪಣ್ಣ ಖಾಲಿ ಉಪರೇಟಿ ಸೆಟ್ಕೊಳಕತ್ತಾರಲ್ಲ ಊರಾಗ ಹಿರಿಯರು, ಖಾಲಿ ಉಪರೇಟಿ ಸೆಟ್ಕೊಳಕತ್ತಾರಲ್ಲ ಊರಾಗ ಹಿರಿಯರು. ಯಾಕೆ ಸೆಟ್ಕೊಂಡಿ ಅಂತ ಕೇಳಿದ್ರೆ ಕಾರಣ ಹೇಳುವಲ್ರು, ಸೆಟ್ಕೊಳಕತ್ಯಾರ. ಹೆಂಗೆ ಅಂತ ನಾ ಕೇಳಿದಾಗ ಒಂದು ಭಾಳ ಚಲೋ ಮಾತು ಹೇಳಿದವ. ಗಂಡಸರು ನೆನಪಿನಾಗ ಇಟ್ಕೋರಿ, ಹೆಂಗಸರು ಸೆಟ್ಕೊಳ್ಳೋದಿಲ್ಲ ನಮ್ಮ ಕೂಡ. ಬೇಕಾದ್ರೆ ಬರ್ತಾರ, ಬ್ಯಾಡಾದ್ರೆ ಸುಮ್ಮಿರ್ತಾರ. ನೀವು ಯಾವಾಗ ಬರ್ತಿರೋ ಗೊತ್ತಿಲ್ಲ, ಯಾವಾಗ ಸೆಟ್ಕೊಂತಿರೋ ಗೊತ್ತಿಲ್ಲ. ನೀವೇನು ಹಗರಿರೋದಿಲ್ಲ. ಎಷ್ಟು ಅನಾಹುತ ಇರ್ತೀರಿ ಅಂದ್ರೆ ನೀವು ನಮ್ಮ ಭೇಟಿಗೆ ಪ್ರೇಮದಿಂದನೇ ಬರುವಲ್ರಿ. ಯಾಕೆ ನೀವು ಕಾಂಗ್ರೆಸ್ನಾಗಿದ್ದೀರಿ ಅಂತ ಇಟ್ಕೋರಿ, BJP ಅವ ನಮ್ಮ ಕೂಡ ಮಾತಾಡ್ಕೊತ ಕುಂತಾನೆ. ಆಗಲೇ ತಲೆ ಕೆಡ್ತೆ ನಿಮ್ದು, ಆಗಲೇ ತಲೆ ಕೆಡ್ತೆ. ಸ್ವಾಮಿನ ಚಲೋ ಅಂತ ಮಾಡಿದ್ ನಾನು ಅಂದ ಬಿಡ್ತಾನೆ. ಆಗಿಂದಾಗ ಮನಾಗಿಂದ ಬರುವಾಗ ಚಲೋನೇ ಇದ್ದು ಸ್ವಾಮಿ.
ಮಠಕ್ಕೆ ಬಂದು ಅವ್ನು ನೋಡಿದ ಕೂಡಲೇ ಆಗಲಿ ಇವ್ನು ತಲೆ ಕೆಟ್ಟ ಬಿಡ್ತೈತಿ. ಇವನು ಕೂಡ ಇಷ್ಟ ಕೊಂಡ ನಕ್ಕೊಂತ ಕುಂತಿ ಅಂದ್ರೆ ನನ್ನ ಕೆಲಸ ಇಲ್ಲಿ ಅಂತೇಳಿ ಆಗಿಂದಾಗ ಪ್ಲೇಟ್ ಚೇಂಜ್ ಮಾಡಿ ಗದ್ದಿಗೆ ನಮಸ್ಕಾರ ಮಾಡಿ ಹೋಗೇ ಬಿಡ್ತಾನವ. ಸ್ವಾಮಿಗಳಿಗೆ ಹೊಳ್ಳೆ ನೋಡಿದಿಲ್ಲ ಅವ. ಅಷ್ಟೇ ಉಲ್ಟ ಕಾಂಗ್ರೆಸ್ನವ್ ಕುಂತಿದ್ರು, ಬಿ ಜೆ ಪಿ ಸೆಟ್ಕೋತಾನೆ, ಬಿ ಜೆ ಪಿ ಕುಂತಿದ್ದಾರೆ. ಈ ಕಾಂಗ್ರೆಸ್ ಬಿ ಜೆ ಪಿನ ಎಲ್ಲಿ ತನಕ ಮಠದಿಂದ ಹೊರಗಿಡುವುದಿಲ್ಲ ನೀವು, ಅಲ್ಲಿ ತನಕ ನೀವು ನೆಮ್ಮದಿಯಾಗಿರೋದಿಲ್ಲ, ಸ್ವಾಮಿಗಳನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಎಲ್ಲರಿಗೂ ಬಂದವರಿಗೆ ಬಾ ಅನ್ನಬೇಕಾಗತ್ತೆ. ಎಲ್ಲರೂ ಸಮಾನರು ನಾವು ಅನ್ನುವಂಥ ಭಾವ ಬರಬೇಕು. ನಾವು ಮಾತಿಗೊಮ್ಮೆ ಹೇಳ್ತಿರ್ತೀವಿ, ಗುಡಿಯಾಗ ಮಠದಾಗ ಒಳಗೆ ಹೋಗ್ಬೇಕಾದ್ರೆ 2 ಹೊರಗೆ ಬಿಡ್ತೀರಿ ನೀವು, ಬಾಗಲ್ದ ಹೊರಗೆ. ಏನವು ಕಾಲಾಗ ಹಾಕೊಂಡಿರ್ತಿರಲ್ಲ, ಅವನ್ನ ಎಲ್ಲಿ ಬಿಡ್ತೀರಿ? ಹೊರಗೆ ಬಿಡ್ತೀರಿ. ಹೆಂಗೆ ಹೊರಗೆ ಬಿಟ್ಟು ಒಳಗೆ ಹೊಕ್ಕಿರಲ್ಲ ಹಾಗೇ ನೆನಪಿನಾಗಿರ್ಲಿ ಇನ್ನೊಂದು, ಅದರ ಜೊತೆಗೆ 2 ಇಟ್ಟು ಒಳಗೆ ಹೋಗ್ಬೇಕು. ಕಾಲಾಗಿನ್ನೂ 2 ಬಿಡಬೇಕು, ತಲೆಯಾಗಿನ್ನೂ 2 ಬಿಡಬೇಕು. ತಲೆಯಾಗೂ 1-2 ಅದಾವ, ಕಾಲಾಗೂ 1-2 ಅದಾವ. ಕಾಲಾಗಿನ್ನೂ ಏನಾದರೂ ಗಬಕ್ಕಿನ ಒಳಗೆ ಹಾಕ್ಕೊಂಡು ಹೋಗಿ ಬಂದ್ರೆ ನಡೆದಿತ್ತು, ತಪ್ಪ ಅನ್ಬೋದು. ಆದ್ರೆ ತಲೆಯಾಗ 1-2 ಅದಾವ. ಯಾವುವು ಅಂತಂದ್ರೆ ಒಂದು ಜಾತಿ, ಇನ್ನೊಂದು ರಾಜಕಾರಣ ಅನ್ನುವಂಥವು ತಲೆಯಾಗಿರ್ತಕ್ಕಂಥ 2 ಚಪ್ಪಲಿಗಳವು. ಬಹಳ ಬಿರುಸು ಅನಿಸಿರ್ಬೇಕಲ್ಲ. ಜಾತಿ ಮತ್ತು ರಾಜಕಾರಣ ಏನೈತಲ್ಲ, ಯಾವುದೇ ಗುಡಿಯಾಗ ಹೋಗಬಾರ್ದು, ಯಾವುದೇ ಮಠದಾಗ ಹೋಗಬಾರ್ದು. ಅಂದ್ರೆ ಮಠ ಆಗಿರ್ತದೆ, ಗುಡಿ ಆಗಿರ್ತದೆ. ಆ ಕಾರಣಕ್ಕಾಗಿ ಇವು 2 ಕೂಡ ಅವು 2ರ ಜೊತೆಗೆ ಹೊರಗೆ ಬಿಟ್ಟು ಹೋಗಿದ್ದಾದ್ರೆ ನೀನು ಚಲೋ ಇರ್ತಿದ್ದಿ, ಮಠನೂ ಚಲೋ ಇರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಹೇಳಿ. ಏನಂದ ಕಾರಡಗಿರಪ್ಪಣ್ಣ, ನಮ್ಮೂರು ಕಾರಡಗಿರಪ್ಪಣ್ಣ ಸತ್ತವ ಪಾಪ. ಏನೋ ಇರಪ್ಪಣ್ಣ ಖಾಲಿ ಉಪ್ರೇಟಿ ಸೆಟ್ಕೊಳಕತ್ತಾರಲ್ಲ ಕೆಲವು ಮಂದಿ ಅಂದಾಗ, ಸೆಟ್ಗೊಳ್ಳವ್ರು ಸೆಟ್ಗೋಲ್ ಬಿಡ್ರಿ, ಅವ ಹೇಳಿದ ಮಾತನ್ನು ಇವತ್ತು ನೆನಪು ಮಾಡ್ಕೊಳಕತ್ತೇನೆ ನಿಮ್ಗೆ. ಸೆಟ್ಗೊಳ್ಳವ್ರು ಸೆಟ್ಗೋಲ್ ಬಿಡ್ರಿ, ಕೆರೆ ಕೂಡಿ ಸೆಟ್ಕೊಂಡ್ರೆ ನಾರುದು ಯಾರ್ದು ಅಂದವ. ಇದು ಯಾವ ಪುಸ್ತಕದಾಗಿನ ಮಾತಲ್ಲ, ಅವನು ಬಾಯಾಗ ಬಂದ ಮಾತು. ಏನ್ರಿ ಜವಾರಿ ಮಾತು. ಇಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಒಂದು BJP ಪಕ್ಷದ ಅಧ್ಯಕ್ಷರು, ಇವರೆಲ್ಲ ದೇಸಾಯರು ಯಜಮಾನರು ಕುಂತಾರ. ಅವ ಹೇಳ್ತಾನ, ಕೆರೆ ಕೂಡಿ ಸೆಟ್ಕೊಂಡ್ರೆ ನಾರುದು ಯಾರ್ದು ಅಂತ ಕೇಳ್ದವ. ಸ್ವಾಮಿಗಳಂದ್ರೆ ನೀವು ಕೆರೆ ಇದ್ದಂಗೆ, ನಿಮ್ಮ ಕೂಡಿ ಸೆಟ್ಕೊಂಡ್ರೆ ನಮ್ಮದು ನಾರ್ತೈತಿ, ಯಾಕೆ ತಲೆ ಕೆಡಿಸ್ಕೊಂತೀರಿ ಅಂದವ. ಇದನ್ನು ಹೇಳಿದ್ದು 30 ವರ್ಷದ ಹಿಂದೆ ಹೇಳ್ಯಾನ ಅವ ನನಗೆ. ಇದನ್ನು ಹೇಳಿದ್ದು 30 ವರ್ಷದ ಹಿಂದೆ ಹೇಳ್ಯಾನ. ನಾ ಪಟ್ಟಕ್ಕಾಗಿ 31 ವರ್ಷ ಆಯ್ತು. ಕೆರೆ ಕೂಡಿ ಸೆಟ್ಕೊಂಡ್ರೆ ನಾರುದು ಯಾರ್ದು ಅಂತ ಅಂದನಲ್ಲ, ಹೌದಲ್ಲ ಅಂದ್ಯಾನ. ನಾ ಸನ್ಯಾಸಿ, ಯಾವನು ಸೆಟ್ಕೊಂಡ್ರೇನು, ಯಾವನು ಭಾಳ ಜೀವ ಇದ್ರೇನು, ಅವತ್ತಿನಿಂದ ಇವತ್ತಿನ ತನಕ ಬೆಕ್ಕಾದ ಮಗ ಇರೋವಲ್ಲ. ನಕ್ಕೆ ಸೆಟ್ಕೊಂಡ್ರೆ ಹೊಗಲೇ ಮಗನ ನೀವು ಹೋದ್ರೆ 10 ಮಂದಿ ಬರ್ತಾರಂತಿನ್ನ. ನಾನು ಮಾನಸಿಕವಾಗಿ ಅಷ್ಟು ಗಟ್ಟಿ ಆಗಲಿಕ್ಕೆ ಕಾರಣ ಯಾವುದೇ ಗುರುವಿನ ಮಾತಲ್ಲ, ಒಬ್ಬ ಭಕ್ತನ ಮಾತು. ನಾನು ಕೂಡ ಅವ ಸೆಟ್ಕೊಂಡನ ಬಿಡು, ಅವ ಬಿಟ್ರೆ 10 ಮಂದಿ ಬರ್ತಾರೆ. ಯಾಕಂದ್ರೆ ಅವನಿಗೆ ಬೇಡದವ್ರು 10 ಮಂದಿ ಬಿಟ್ಟಿರ್ತಾರೆ, ಅವನಿಗೆ ಬೇಡದವ್ರು ಮಠಕ್ಕೆ ಬರೋದು ಬಿಟ್ಟಿರ್ತಾರೆ. ಯಾಕಂದ್ರೆ ಅವ ಹೊಕ್ಕನಂತನ ಅವ್ರು 10 ಮಂದಿ ಬಿಟ್ಟಿರ್ತಾರೆ. ಅವ ಬಿಟ್ರೆ 10 ಮಂದಿ ಬರ್ತಾರೆ. ನೋಡ್ರಿ, ಯಾವುದಕ್ಕೂ ಮಿಸಗಲಾರದ ಸ್ವಾಮಿಗಳು ಸತ್ಯವಾದ ಮಾತು ಅಂತೇಳಿ ನಿಮ್ಮ ಸ್ವಾಮಿಗಳು ಇದು ಒಂದ ಮಾತಕ್ಕೆ ಸತ್ಯವಾದ ಮಾತು ಅಂತ ಹೇಳಕತ್ತೀರಿ. ಯಾಕಂದ್ರೆ ಅವ್ರ ಅನುಭವಕ್ಕೆ ಬಂದೈತಿ. ನಾನು ಹೇಳೋದು ಇಷ್ಟೇ, ನಿಮ್ಮದು ಏನೈತಲ್ಲ, ನಿಮ್ಮ ಮನ್ಯಾಗ ಪಂಚಾಯತಿಯಾಗ ಓನ್ಯಾಗ ತೀರಿಸ್ಕೋಬೇಕ ಹೊರತಾಗಿ ಮಠದಾಗ ಯಾವನು ತೀರಿಸ್ಕೋಬೇಡ್ರಿ. ಎಲ್ಲರೂ ಸ್ವಾಮಿಗಳು ಕೂಡ ಪ್ರೇಮದಿಂದ ಬದುಕ್ರಿ ಅನ್ನುವಂಥ ಮಾತನ್ನು ನಿಮ್ಗೆಲ್ಲರಿಗೆ ಹೇಳಿ, ಎಷ್ಟು ಮಂದಿ ಸ್ವಾಮಿಗಳನ್ನ ಕರೆಸ್ಯಾರ, ಎಷ್ಟು ಮಂದಿ ರಾಜಕಾರಣಿಗಳನ್ನ ಕರೆಸ್ಯಾರ, ಪ್ರವಚನ ಹಚ್ಚಾರ, ಏನೆಲ್ಲ ಕೆಲಸಗಳನ್ನ ಎಷ್ಟು ಮಾಡ್ಯಾರ ನೋಡ್ರಿ. ಇಲ್ಲಿ ಕುತ್ಕೊಂಡು ಅಡಿಗೆ ಮಾಡೋರನ್ನ ಕರೆದು ಶಾಲ್ ಹಾಕ್ಯಾರ. ನಿಮಗೆ ಕರೆ ಹೇಳ್ರಿ, ಇಷ್ಟು ಮಂದಿ ಹೆಣ್ಮಕ್ಳು ನೀವು ದಿನ ಅಡಿಗೆ ಮಾಡಿ ಹಾಕಿರಲ್ಲ, ಒಮ್ಮೆರ ಗಂಡ ಸನ್ಮಾನ ಮಾಡ್ಯಾನ? ಹೇಳ್ರಿ, ನೀವು ಕರೆ ಹೇಳ್ರಿ. ಒಮ್ಮೆರ ಹೆಗಲ ಮೇಲೆ ಶಾಲ್ ಹಾಕಿ ಇಷ್ಟು ದಿವಸ ಅಡಿಗೆ ಮಾಡಿದಿ ತಗೋ ಅಂದಾನ ನೋಡ್ರಿ. ಅದು ಇವ್ರಿಗೆ ಅಡಿಗೆ ಮಾಡಿಲ್ಲ, ಅವ್ರು ಓಸೂರು ಇಲ್ಲಿ ಕುಂತು ಶಾಲ್ ತೊಗೊಂಡು ಹೋದವರು, ಸನ್ಮಾನ ತೊಗೊಂಡು ಹೋದವರು. ನಿಮಗೆಲ್ಲರಿಗೆ ಅಡಿಗೆ ಮಾಡಿ ಹಾಕಿರ್ತಕ್ಕಂಥ ಅವ್ರನ್ನ ಸಾಲಾಗಿ ಕುಂದಿರಿಸಿ ಸನ್ಮಾನ ಮಾಡ್ತಾರಪ್ಪ ಅಂತಂದ್ರೆ ಸ್ವಾಮಿಗಳು ಮನಸ್ಸು ಎಷ್ಟು ವಿಶಾಲವಾಗಿರ್ತೈತಿ ಅನ್ನೋದನ್ನು ನಾವೆಲ್ಲ ಗಮನಿಸ್ಬೇಕಾಗತ್ತೆ. ಅಂತೂ ಒಟ್ಟಾರೆ ಒಂದು ಮನೆ ಪ್ರವೇಶ ಇದ್ರೆ ನಿಮ್ಮ ಬಂಧುಗಳು ನಿಮಗೆ ಬೇಕಾದವರು ಬರ್ತಾರ. ಒಂದು ಮಠದ ಪ್ರವೇಶ ಇದ್ರೆ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಬಂದ ಆನಂದದಿಂದ ಹೊಟ್ಟಿನೂ ತುಂಬಿಸ್ಕೊಂತಾರ, ನೆತ್ತಿನೂ ತುಂಬಿಸ್ಕೊಂತಾರ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗೈತಿ ಅಂತಕ್ಕಂತಹ ಮಾತಿನೊಂದಿಗೆ ಬಹಳ ಮಾತಾಡಿದ್ವಿ ಅಂತ ಅನಿಸುತ್ತೆ. ಭಾಳ ಟೈಮ್ ನಾವೇ ತೊಗೊಂಡ್ಬಿಟ್ಟಿವಿ. ಬಹುಶಃ ಮೊದಲನೇ ಸಾರಿ ನಿಮ್ಮ ಊರಿಗೆ ಬಂದೀವಿ, ಸ್ನೇಹಿತರ ಮಠಕ್ಕೆ ಬಂದೀವಿ. ಸ್ನೇಹಿತರು ಅನ್ನೋದು ಕಷ್ಟ, ಯಾಕಂದ್ರೆ ಅವ್ರು ನಮ್ಗಿಂತ ಹಿರಿಯರು.
ಅನಿವಾರ್ಯವಾಗಿ ಸ್ನೇಹಿತರು ಅನ್ಲಿಕ್ಕೆ ಏನು ಅಭ್ಯಂತರ ಇಲ್ಲ, ಸ್ನೇಹಕ್ಕೇನು ವಯಸ್ಸು ಬೇಕಾಗಿಲ್ಲ. ಅಂತೂ ಒಟ್ಟು ನಾವು ಕ್ಲಾಸ್ಮೇಟು ಅಲ್ಲ, ಏನೂ ಅಲ್ಲ, ಯಾಕಂದ್ರೆ ಅವ್ರು ಹಿರಿಯರಾಗಿರೋದ್ರಿಂದ ಅಂತೂ ಒಟ್ಟಾರೆ ಬ್ಯಾಚ್ಮೇಟ್ ಅಂತ ಅನ್ಬೋದು ಅಷ್ಟೆ. ಒಂದೇ ಬ್ಯಾಚಿನಲ್ಲಿ ಇರ್ತಕ್ಕಂಥ ಸ್ವಾಮಿಗಳು, ಅವ್ರ ಬಗ್ಗೆ ನಮಗೆ ಭಾಳ ಪ್ರೇಮ ಗೌರವ ಇತ್ತು. ಎಷ್ಟು ಸಿಂಪಲ್ ರೀ ಅವರು, ಎಷ್ಟು ಸಿಂಪಲ್ ಅದಾರ ನೋಡ್ರಿ, ಹೌದಲ್ಲ? ಒಂದು ಕಡೆಗೆ ನೋಡಿದ್ರೆ ವಿರಕ್ತ ಕಣ್ಣಂಗೆ ಕಾಣ್ತಾರೆ, ಇನ್ನೊಂದು ಕಡೆಗೆ ನೋಡಿದ್ರೆ ಪಟ್ಟದೇವ್ರ ಕಣ್ಣಂಗೆ ಕಾಣ್ತಾರೆ. ಅವರೊಬ್ಬರೇ ವಿರಕ್ತರ ಗುಂಪಿನಾಗ ನಿಲ್ಲಿಸ್ರಿ, ಇವರು ವಿರಕ್ತರು ಬಿಡು ಅನ್ನೋ ಹಂಗದಾರ. ಪಟ್ಟದೇವ್ರ ಗುಂಪಿನಾಗ ನಿಲ್ಲಿಸ್ರಿ, ಇವರು ಪಟ್ಟದೇವ್ರು ಬಿಡು. ಇವ್ರನ್ನಿಬ್ಬರನ್ನು ತೆಗೆದು ಅದ್ವೈತಿಗಳ ಗುಂಪಿನಾಗ ನಿಲ್ಲಿಸ್ರಿ, ಅದ್ವೈತಿಗಳ ಕಣ್ಣಂಗೆ ಕಾಣ್ತಾರೆ. ಸುಳ್ಳಲ್ಲಿ ನಾ ಹೇಳಕತ್ತಿದ್ದು. ಎಲ್ಲರಿಗೂ ಮ್ಯಾಚ್ ಆಗುವಂತಹ ಒಬ್ಬ ಸ್ವಾಮಿಗಳು ನಿಮ್ಮ ಸ್ವಾಮಿಗಳು ಅನ್ನೋದನ್ನು ನೀವು ಅಭಿಮಾನದಿಂದ ಇಟ್ಕೋರಿ. ಒಬ್ಬ ಸ್ವಾಮಿಗೆ ಬೇಕಾಗಿದ್ರಿ ಅಂದರೆ, ಕೊನೆ ಮಾತಿದು, ಒಬ್ಬ ಸ್ವಾಮಿಗೆ ಬೇಕಾಗಿದ್ರಿ ಅಂದರೆ ಯಾವಾಗ ಉಪಯೋಗಕ್ಕೆ, ಎಷ್ಟು ಚಲೋ ಉಪಯೋಗಕ್ಕೆ ಬರ್ತಾರ ಗೊತ್ತಾಗಲ್ಲ, ಎಷ್ಟು ಚಲೋ ಉಪಯೋಗಕ್ಕೆ ಬರ್ತಾರ ಗೊತ್ತಾಗಲ್ಲ. ಮಗನ ಶಿಕ್ಷಣಕ್ಕೆ ಉಪಯೋಗ ಆಗ್ಬೋದು, ಮನೆಯೊಳಗೆ ಬಂದಿರತಕ್ಕಂಥ ನ್ಯಾಯ ನಿರ್ಣಯ ಮಾಡಕ್ಕೆ ಉಪಯೋಗ ಆಗ್ಬೋದು, ದವಾಖಾನಿಗೆ ಹೇಳಕ್ಕೆ ಉಪಯೋಗ ಆಗ್ಬೋದು, MLAಗೆ ಹೇಳಕ್ಕೆ ಉಪಯೋಗ ಆಗ್ಬೋದು. ಯಾಕ ಇವರಿಗೆ ಬಹಳ ಜನ ರಾಜಕಾರಣಿಗಳು ಗೊತ್ತಿಲ್ಲ, ದೊಡ್ಡ ದೊಡ್ಡ ನಾಯಕರು ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಮಂಥವ್ರು ಇವರಿಗೆ ಭಾಳ ಬೇಕಾಗಿರ್ತೀವಲ್ಲ, ತಮಗೆ ನೀಗಲಿಲ್ಲ ಅಂತಂದ್ರೆ ನಮ್ಮಂಥವ್ರನ್ನ ಹಿಡ್ಕೊಂಡು ಎಲ್ಲೋ ಆ ಕೆಲಸ ಮಾಡಿಸುವಂಥ ಗುಣ ಸ್ವಾಮಿಗಳಿಗೆ ಇರ್ತೈತಿ. ಇದು ನಿಮ್ಮ ತಲೆಯಾಗಿರಲಿ. ಅದರ ಸಲುವಾಗಿ ಯಾರೂ ಸ್ವಾಮಿಗಳು ಕೂಡ ಸೆಟಗೋಬೇಡ್ರಿ. ಸೆಟಗೊಂಡ್ರಿ ಅಂತಂದ್ರೆ ನಾರೋದು ಯಾರ್ದು? ಈ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರದ್ದು 60 ವರ್ಷಕ್ಕೆ ಇನ್ನು 4 ವರ್ಷನ ಕಡಿಮೆ ಅದಾವ. 60 ವರ್ಷದ ಕಾರ್ಯಕ್ರಮ ಬಹಳ ಆದರ್ಶ ಮಾಡ್ರಿ. ಒಂದು 3 ವರ್ಷ ಸುಮ್ಮನೆ ಇದ್ದು ಬಿಡ್ರಿ, ಏನು ಸಣ್ಣ ಪುಟ್ಟ ವಾರ್ಷಿಕ ಏನೈತೆ ಅದನ್ನು ಮಾಡ್ಕೊತ ಹೋಗ್ರಿ. 60ನೇ ವರ್ಷಕ್ಕೆ ವೈಭವದಿಂದ ಕಾರ್ಯಕ್ರಮ ಮಾಡ್ರಿ. ಕನಿಷ್ಠ 60 ತುಲಾಭಾರ ಮಾಡ್ರಿ. 60 ತುಲಾಭಾರಕ್ಕೆ ಮೊದಲನೇ ತುಲಾಭಾರಕ್ಕೆ ಏನೇನು ಬೇಕು ಅದನ್ನೆಲ್ಲ ನಮ್ಮ ಮಠದಿಂದನೇ ಕೊಡ್ತೀವಿ. ಇವತ್ತು ಅದನ್ನು ಬರ್ಕೊಳ್ಳೋಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ನನಗೆ ನೀವು ಎಷ್ಟು ಆರಾಮ್ ಕುಂತೀರಿ ಅಂತ ಹೇಳಿ. ಹಾಗೆ ಡಾಕ್ಟರ್ ರಾಜಶೇಖರ್ ಪಟ್ಟಣ ಶೆಟ್ಟಿ ಅವರು, ಇವ್ರು ಬೇಗ ಪರಮ ಪ್ರದರ್ಶನ ಮಾಡ್ತಾರೆ ಆ ಮುದ್ದು ಮಕ್ಕಳಿಗೆ. ಕಂಡೇನಾ ಗೋವಿಂದನ ರಾಧಾ ರುಕ್ಮಿಣಿಯರ ಮನಗೆ ತರಮಣನ್ ಕಂಡೇ ಕಂಡೇ ಕಂಡೇನಾ ಕಂಡೇನಾ ಗೋವಿಂದನ ಕಂಡೇನಾ ಗೋವಿಂದನ ಗೋವಿಂದನ ಗೋವಿಂದನ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155
ತಮ್ಮೆಲ್ಲರ ಗೌರವದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಪರವಾಗಿ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.